Good morning dear students, welcome back. I am your physics professor Dr. Nagaraj explaining second PUC physics. ಕನ್ನಡದಲ್ಲಿ second PUC physics ಅನ್ನು explain ಮಾಡ್ತಾ ಇದ್ದೀನಿ. Potential chapter ಬಗ್ಗೆ ಮಾತಾಡ್ತಾ ಇದ್ದೆ. So in the previous video I was deriving the expression for potential due to electric dipole. ಆಮೇಲೆ multiple charges ಗೆ potential ಅನ್ನು ಕಂಡುಹಿಡಿಯೋದು ಹೇಗೆ ಅಂತ ಎಲ್ಲ ಹೇಳಿದ್ದೀನಿ. Now let us proceed further with the concept of potential energy due to group of charges. 2, 3, 4 charges ಇದ್ದಾಗ potential energy ಯಾವ ತರ ಬರುತ್ತೆ? ಏನು ಇದು potential energy? ಫಸ್ಟ್ಗೆ ಪೊಟೆನ್ಷಿಯಲ್ ಎನರ್ಜಿ ಅಂತಂದ್ರೆ ಏನು ಅಂತ ನೋಡೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ, ಫಸ್ಟ್ ಪಿ ಯು ಸಿ ನಲ್ಲಿ ಕಲ್ತಿದ್ದೀರಾ. ಪೊಟೆನ್ಷಿಯಲ್ ಎನರ್ಜಿ ಇಸ್ ದ ಎನರ್ಜಿ ಡ್ಯೂ ಟು ಪೊಸಿಷನ್ ಅಂತ, ಬೈ ವರ್ಚ್ಯೂ ಆಫ್ ಪೊಸಿಷನ್. ಆಮೇಲೆ ಯಾವುದೇ ಒಂದು ಪೊಟೆನ್ಷಿಯಲ್ ಎನರ್ಜಿ ಬರಬೇಕು ಅಂದ್ರೆ ಅಲ್ಲಿ ಫೀಲ್ಡ್ ಇರಬೇಕು. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಗ್ರಾವಿಟೇಷನಲ್ ಫೀಲ್ಡ್ ಇದೆ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಸೊ ಒಟ್ಟಾರೆ ಒಂದು ಫೀಲ್ಡ್ ಇರಲೇಬೇಕು. ಒಂದು ಫೀಲ್ಡಿನ ಇನ್ಫ್ಲೂಯೆನ್ಸ್ ಅಲ್ಲಿ ಎನರ್ಜಿ ಬರ್ತಾ ಹೋಗುತ್ತೆ. ಈಗ ಚಾರ್ಜಿನ ಸುತ್ತ ಫೀಲ್ಡ್ ಇದೆ ಅಂತ ಗೊತ್ತು ನಮಗೆ. ಪಾಸಿಟಿವ್ ಚಾರ್ಜ್ ಆದರೆ ಪಾಸಿಟಿವ್ ಫೀಲ್ಡ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಆದರೆ ನೆಗೆಟಿವ್ ಫೀಲ್ಡ್ ಇರುತ್ತೆ. ಸೊ ಈ ಫೀಲ್ಡ್ ಇಂದ ಪೊಟೆನ್ಷಿಯಲ್ ಎನರ್ಜಿ ಯಾವ ತರ ಬರುತ್ತೆ, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ರಿಮೆಂಬರ್, ಎನರ್ಜಿ ಇಸ್ ಕನೆಕ್ಟೆಡ್ ಟು ವರ್ಕ್. ವರ್ಕ್ ಮತ್ತೆ ಎನರ್ಜಿ ಒಂದನ್ನೊಂದು ಬಿಟ್ಟು ಇರೋದಿಲ್ಲ. ವರ್ಕ್ ಡನ್ ಅನ್ನ ಎನರ್ಜಿ ಅಂತೀವಿ, ವರ್ಕ್ ಡನ್ ಕನ್ವರ್ಟ್ಸ್ ಇಂಟು ಎನರ್ಜಿ ಅಂತೀವಿ, ಆಯ್ತಾ. ಸೊ ಎನರ್ಜಿ ಮತ್ತೆ ವರ್ಕ್, ಅದಕ್ಕೆ ನಾವು ಫಸ್ಟ್ ಪಿ ಯು ಸಿ ನಲ್ಲಿ ಸಾಕಷ್ಟು ಡೀಟೇಲ್ ಆಗಿ ಹೇಳಿರ್ತೀವಿ. ವರ್ಕ್ ಅಂಡ್ ಎನರ್ಜಿ ಬೋತ್ ಆರ್ ನಥಿಂಗ್ ಬಟ್ ಸೇಮ್ ಕ್ವಾಂಟಿಟೀಸ್ ಮೆಜರ್ಡ್ ಇನ್ ಸೇಮ್ ಯೂನಿಟ್ ಅಂತ, ಜೌಲ್ ಅಂತ ಹೇಳಿರ್ತೀವಿ, ಆಯ್ತಾ. ಸೊ ಈಗ ನಾನು ಏನು ಡಿಸ್ಕಸ್ ಮಾಡ್ತೀನೋ ಇಲ್ಲಿ ಇವೆಲ್ಲ ರಿಪೀಟ್ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ನಾನು ಜ್ಞಾಪಿಸ್ತೆ ವರ್ಕ್ ಮತ್ತೆ ಎನರ್ಜಿ ಎರಡು ಒಂದೇ ಅನ್ನೋ ಕಾನ್ಸೆಪ್ಟ್ ಅನ್ನ ಜ್ಞಾಪಿಸಿದ್ದೀನಿ. ಈಗ ಒಂದು ಚಾರ್ಜ್ ಅನ್ನ ತಗೊಳ್ಳೋಣ, ಒಂದು ಪಾಸಿಟಿವ್ ಚಾರ್ಜ್. ಆಲ್ವೇಸ್ ಐ ಸ್ಟಾರ್ಟ್ ವಿತ್ ಪಾಸಿಟಿವ್ ಚಾರ್ಜ್. ಡಸಂಟ್ ಮೀನ್ ದಟ್ ಇಟ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಪಾಸಿಟಿವ್ ಚಾರ್ಜ್, ಇಟ್ ಇಸ್ ಅಪ್ಲಿಕಬಲ್ ಈವನ್ ಫಾರ್ ನೆಗೆಟಿವ್ ಚಾರ್ಜ್ ಆಲ್ಸೋ. ಈಗ ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇದ್ಮೇಲೆ ಅದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕಲ್ವಾ? ಎಸ್, ಇಟ್ ಈಸ್ ದೇರ್, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದೇರ್. ಲೆಟ್ ಮಿ ಕಾಲ್ ದಿಸ್ ಚಾರ್ಜ್ as Q1. ಓಕೆ, ನಾವು ಈಗ ಒಂದು ಚಾರ್ಜನ್ನು ಇಲ್ಲಿ ಇಡೋದಕ್ಕೆ ನಾವು ಏನು ಕಷ್ಟಪಡಬೇಕಾಗಿಲ್ಲ. ಜಸ್ಟ್ ಲೈಕ್ ದಟ್ ವಿ ಕ್ಯಾನ್ ಪ್ಲೇಸ್ ಅ ಚಾರ್ಜ್. ನಾವು ಐ ವಾಂಟ್ ಟು ಬ್ರಿಂಗ್ ಒನ್ ಮೋರ್ ಚಾರ್ಜ್ ನಿಯರ್ ಟು ದಿಸ್. ಎಲ್ಲಿಂದನೋ ತೊಗೊಂಡು ಬರ್ತೀನಿ, ದೂರದಿಂದ ತೊಗೊಂಡ್ಬರ್ತೀನಿ. ಲೆಟ್ ಮಿ ಬ್ರಿಂಗ್ ಇಟ್ ಫ್ರಮ್ ಇನ್ಫಿನಿಟಿ, ಆಯ್ತಾ. ತುಂಬ ದೂರದಿಂದ ತಗೊಂಡು ಬಂದು ಎಲ್ಲೋ ಒಂದು ಕಡೆ ಇಲ್ಲೆಲ್ಲೋ ಇಡ್ತೀನಿ. ಏನಾಗುತ್ತೆ? ತೊಗೊಂಡು ಬಂದು ಇಡೋದು ಸುಲಭನಾ? ಸ್ವಲ್ಪ ಯೋಚನೆ ಮಾಡಿ. ಐ ವಾಂಟ್ ಟು ಬ್ರಿಂಗ್ ಅನದರ್ ಪಾಸಿಟಿವ್ ಚಾರ್ಜ್ ಓನ್ಲಿ. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಒನ್ ಮೋರ್ ಪಾಸಿಟಿವ್ ಚಾರ್ಜ್ ಓನ್ಲಿ ಫ್ರಮ್ ದ ಇನ್ಫಿನಿಟಿ. ನಾನು ತಗೊಂಡು ಬರ್ತಾ ಏನಾಗುತ್ತೆ, ಇದರಿಂದ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಚಾರ್ಜ್ ವಿಲ್ ಅಪೋಸ್ ದ ಪ್ರೆಸೆನ್ಸ್ ಆಫ್ ಅನದರ್ ಪಾಸಿಟಿವ್ ಚಾರ್ಜ್. ಸೊ ಇಫ್ ಐ ಟ್ರೈ ಟು ಬ್ರಿಂಗ್ ಒನ್ ಮೋರ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ನಿಯರ್ ದಿಸ್, ಡೆಫಿನೆಟ್ಲಿ ದೇರ್ ವಿಲ್ ಬಿ ಅಪೋಸಿಷನ್ ಡ್ಯೂ ಟು this charge, that is Q1. But to overcome that repulsion I have to do the work. Yes, I have to do the work. That work converts into energy and that energy stores in the system. That energy is called electric potential energy. ಅರ್ಥ ಆಗ್ತಾ ಇದೆಯಾ? ಈಗ ಒಂದು ಚಾರ್ಜ್ ಅನ್ನ ಇಡ್ಲಿಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ, ಅದ್ರ ಪಾಡ್ಗೆ ಅದು ಇದ್ಬಿಡುತ್ತೆ. ಆ ಚಾರ್ಜಿನ ಪಕ್ಕ ಇನ್ನೊಂದು ಚಾರ್ಜ್ ಅನ್ನ ನಾನು ತಗೊಂಡು ಬರ್ಲಿಕ್ಕೆ ಐ ಹ್ಯಾವ್ ಟು ಡೂ ದ ವರ್ಕ್, ಕಷ್ಟಪಡಲೇಬೇಕು. ಅಷ್ಟು ಈಸಿಯಾಗಿ ಆ ಚಾರ್ಜ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಇದು, ಆಯ್ತಾ. ಸೊ ಕಷ್ಟಪಟ್ಕೊಂಡು ನಾನು ಇನ್ನೊಂದು ಚಾರ್ಜ್ ಅನ್ನ ತಗೊಂಡು ಬಂದೆ. ಬೈ ಡೂಯಿಂಗ್ ವರ್ಕ್ ಐ ಕೀಪ್ ದ ಚಾರ್ಜ್ Q2 ಓವರ್ ದೇ. ಸೊ ದೇರ್ ಫೋರ್ ಐ ಆಮ್ ಡೂಯಿಂಗ್ ದ ವರ್ಕ್. ಸೊ ಹೌ ಮಚ್ ವರ್ಕ್ ಐ ಡೂ, ವಾಟ್ ಎವರ್ ದ ವರ್ಕ್ ಐ ಡೂ ಕನ್ವರ್ಟ್ಸ್ ಇಂಟು ಎನರ್ಜಿ ಅಂಡ್ ದಟ್ ಎನರ್ಜಿ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಬರೋದು ಯಾವಾಗ? ಅಟ್ಲೀಸ್ಟ್ ಎರಡು ಚಾರ್ಜ್. ಈ ಎರಡು ಚಾರ್ಜ್ ಅನ್ನ ನಾವು ಸಿಸ್ಟಮ್ ಆಫ್ ಚಾರ್ಜ್ ಅಂತ ಕರಿತೀವಿ. ಸಿಸ್ಟಮ್ ಆಫ್ ಚಾರ್ಜ್ ಅಂತ ಕರೆದಾಗ ಅಲ್ಲಿ 2 ಮತ್ತು 2ಕ್ಕಿಂತ ಜಾಸ್ತಿ ಇರಬೇಕು. ಸರ್, 2 ಒಂದೇ ತರ ಚಾರ್ಜ್ ಇರಬೇಕಾ? ಹಾಗೇನಿಲ್ಲ. ಈಗ ಸದ್ಯಕ್ಕೆ ನಾನು ಲೈಕ್ ಚಾರ್ಜಸ್ ಅಂತ ತಗೊಂಡಿದ್ದೀನಿ. ಅನ್ಲೈಕ್ ಚಾರ್ಜಸ್ಗೂ ಕೂಡ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅದು ಅಪ್ಲೈ ಆಗುತ್ತೆ ವಿತ್ ಲಿಟ್ಲ್ ಬಿಟ್ ಮಾಡಿಫಿಕೇಶನ್ಸ್. ಸೊ ಇಲ್ಲಿ 2 ಚಾರ್ಜಸ್ ಅನ್ನು ನಾನು ಈ ರೀತಿ ಜೋಡಿಸ್ಲಿಕ್ಕೆ ಕೆಲಸ ಮಾಡಬೇಕಾಗಿ ಬಂತು. ಆ ಕೆಲಸ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಆ ಎನರ್ಜಿಯನ್ನು ನಾನು ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆದೆ. ಆ ಪೊಟೆನ್ಷಿಯಲ್ ಎನರ್ಜಿಯನ್ನೇ ಯು ಅಂತ ಕರಿತೀನಿ. ಯು ದಟ್ ಈಸ್ ಈಕ್ವಲ್ ಟು potential energy is nothing but work done, that is dW. Why you have done the work? What for you did the work? To arrange the charges. ಯಾವ ತರ ಅರೇಂಜ್ ಮಾಡಲಿಕ್ಕೆ? ಇಷ್ಟು ದೂರದಲ್ಲಿ ಅರೇಂಜ್ ಮಾಡಲಿಕ್ಕೆ. ಎಷ್ಟು ದೂರದಲ್ಲಿ? ಲೆಟ್ ಮಿ ಕಾಲ್ ದಿಸ್ ಆಸ್ ಡಿಸ್ಟೆನ್ಸ್ r. Got it? Okay, now we know potential is equal to work done divided by charge. Right, so work done is equal to potential into charge. Got it? ಈಗ ಪ್ರಶ್ನೆ ಬಂದು ಪೊಟೆನ್ಷಿಯಲ್ ಯಾವುದರ ಪೊಟೆನ್ಷಿಯಲ್ ಯಾವ ಚಾರ್ಜ್, ಅದು ಮುಖ್ಯವಾಗಿ ನಮಗೆ ಕಾಡುತ್ತೆ. ಏನಪ್ಪಾ ಅಂತಂದ್ರೆ W ಅಂದ್ರೆ DW. ಇಲ್ಲಿ DW ಬರ್ದಿದ್ದೀನಿ, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್, ಅಥವಾ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಡನ್ ಅಂತಾಗ DW ಬದಲಿಗೆ W ಬರುತ್ತೆ, ಆಯ್ತಾ. ಇದನ್ನ ನಾನು V ಇಂಟು Q ಅಂತ ಬರೀಬಹುದು. ಈಗ ಪ್ರಶ್ನೆ, ಸರ್ V ಅಂದ್ರೆ ಏನು? ಇಟ್ ಈಸ್ ಪೊಟೆನ್ಷಿಯಲ್. Q ಅಂದ್ರೆ ಏನು? ಇಟ್ ಈಸ್
ದಿಸ್ ಚಾರ್ಜ್. ಸರ್ ಇಲ್ಲಿ ಎರಡು ಚಾರ್ಜ್ಗಳಿದಾವೆ, ಯಾವ ಚಾರ್ಜಿನ ಪೊಟೆನ್ಷಿಯಲ್ ಯಾವ ಚಾರ್ಜಿನ ಫೀಲ್ಡ್. ಈಗ ಕೇರ್ಫುಲ್ ಆಗಿ ಗಮನಿಸಿ. ನೀವು ಓಕೆ ಇದನ್ನ ಎ ಅಂತ ಕರೆಯೋಣ, ಇದನ್ನ ಬಿ ಅಂತ ಕರೆಯೋಣ. ಬಿ ಹತ್ರ ನೀವು ಚಾರ್ಜ್ ಅನ್ನ ತಗೊಂಬಂದು ಇಟ್ಟಿದ್ದೀರಾ. ಮುಂಚೆ ಎ ಹತ್ರ ಚಾರ್ಜ್ ಇತ್ತು Q1, ಬಿ ಹತ್ರ ಚಾರ್ಜ್ ಅನ್ನ ತಗೊಂಬಂದು ಇಟ್ಟಿದ್ದೀರಾ. ಹಾಗಾದ್ರೆ ಬಿ ಹತ್ರ ಇದರ ಪೊಟೆನ್ಷಿಯಲ್ ಎಷ್ಟಿತ್ತು ಅದನ್ನ ವಿ ಅಂತ ಬರಿತೀವಿ. ಎಷ್ಟಿತ್ತು 1/4πε0 Q1 ಡಿವೈಡೆಡ್ ಬೈ R ನಷ್ಟು ಪೊಟೆನ್ಷಿಯಲ್ ಇತ್ತು, ಹೌದಲ್ವಾ? ಆ ಜಾಗದಲ್ಲಿ ನಾನು ಚಾರ್ಜ್ ಅನ್ನ ಇಟ್ಟೆ. ಯಾವ ಚಾರ್ಜ್ ಅನ್ನ ಇಟ್ಟೆ? Q2 ಚಾರ್ಜ್ ಅನ್ನ ಇಟ್ಟೆ. ಸೊ ಹಂಗಾಗಿ ವಿ ಬಂದು ಈ ಜಾಗ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಬಿ ಈ ಜಾಗದಲ್ಲಿ ಇದರ ಪೊಟೆನ್ಷಿಯಲ್ ಎಷ್ಟು ಬರ್ದೆ. ಈ ಜಾಗದಲ್ಲಿ ಯಾವ ಚಾರ್ಜ್ ಅನ್ನ ಇಟ್ರಿ? Q2 ಬರ್ದೆ. ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಸರ್ ನೀವು ಬಿ ಹತ್ರ ಬರೆದ್ರಲ್ಲ, ಎ ಹತ್ರನೂ ಬರೀಬಹುದಾ? ಬರೀಬಹುದು. ಎ ಹತ್ರ ಬರೆಯೋದಾದ್ರೆ ಯಾವ ಪೊಟೆನ್ಷಿಯಲ್ ಅನ್ನ ಬರೀಬೇಕು? ಇದರ ಪೊಟೆನ್ಷಿಯಲ್ ಅನ್ನ ಬರೀಬೇಕು. ಎಷ್ಟು? 1/4πε0 Q2 ಡಿವೈಡೆಡ್ ಬೈ R, ಸರಿನಾ? ಹಾಗಾದ್ರೆ ಎ ಹತ್ರ ಯಾವ ಚಾರ್ಜ್ ಅನ್ನ ಇಟ್ಟಿದ್ದೀರಾ ಅಂದ್ರೆ ಉಲ್ಟಾ ಸಿನಾರಿಯೋ ಉಲ್ಟಾ. ನಾನೇನ್ ಮಾಡಿದೆ, Q1 ಅನ್ನ ಮುಂಚೆ ಇಟ್ಬಿಟ್ಟು Q2 ಅನ್ನ ತಗೊಂಡು ಬಂದೆ. ಅದಕ್ಕೋಸ್ಕರ ಕಷ್ಟಪಟ್ಟೆ. ಬೈ ಚಾನ್ಸ್ Q2ನೇ ಮುಂಚೆ ಇಟ್ಟು Q1 ಅನ್ನ ತಗೊಂಡ್ಬರೋದಾದ್ರೂ ಕೂಡ ಅದೇ ಪ್ರೋಸೆಸ್ಸೇನೆ. ಸೊ Q1 ಅನ್ನ ಮುಂಚೆ ಇಟ್ಟು Q2ನ ತಗೊಂಡ್ಬಂದಾಗ ಈ ಫಾರ್ಮುಲಾ ಬಂತು, ಏನು? ವರ್ಕ್ ಡನ್ ಅಂದರೆ ಎನರ್ಜಿ. ಅದೇ Q2ನೇ ಮುಂಚೆ ಇಟ್ಬಿಟ್ಟು ಬೇರೆ ಎಲ್ಲಿಂದನೋ Q1 ಅನ್ನ ತಗೊಂಡ್ಬಂದ್ರೆ ಆಗ್ಲೂ ಇದೇ ಕತೆ. ಸೊ ಅದನ್ನು ಇಲ್ಲಿ ಬರಿತಾ ಇದ್ದೀನಿ. ಸೊ ಎ ಜಾಗದಲ್ಲಿ ನಾನು Q1 ಅನ್ನ ತಗೊಂಡ್ಬಂದಿಟ್ಟೆ, ಎ ಜಾಗದಲ್ಲಿ ಇದರ ಪೊಟೆನ್ಷಿಯಲ್ ಇತ್ತು, ಆಮೇಲೆ ಅಲ್ಲಿ ಇನ್ನೊಂದು ಚಾರ್ಜನ್ನು ಇಟ್ಟೆ, Q1 ಆಯಿತು. ನೋಡ್ರಪ್ಪ ಹಂಗೆ ಗಮನಿಸಿ, ಇದಕ್ಕೂ ಮತ್ತು ಇದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಸುಮ್ಮನೆ ಗಮನಿಸಿ. ಇಲ್ಲೂ 1/4πε0, ಇಲ್ಲೂ 1/4πε0, ಇಲ್ಲೂ Q1 Q2, ಇಲ್ಲೂ Q2 Q1, Q1 Q2 Q2 Q1 ಡಿವೈಡೆಡ್ ಬೈ R. ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಎರಡು ಕೇಸಲ್ಲೂ ಸೇಮ್ ಇದೆ. ಅದಕ್ಕೆ ನಾನು ಹೇಳೋದು ಇದನ್ನ ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಅಂತ ಅಲ್ಲ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಅಂತ. ಇಲ್ಲಿ ನಾನು ಎರಡು ಚಾರ್ಜ್ಗಳನ್ನ, ಎಲ್ಲೆಲ್ಲೋ ಬಿದ್ದಂಥ ಚಾರ್ಜ್ಗಳನ್ನ ತಗೊಂಡ್ಬಂದು ಒಂದು ಕಡೆ ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸಬೇಕಾದ್ರೆ ಫಸ್ಟ್ Q1 ಅನ್ನ ತಗೊಂಡ್ಬಂದು ಆಮೇಲೆ Q2 ತಗೊಂಡು ಬರಲಿ, ಅಥವಾ Q2ನೇ ಫಸ್ಟ್ ತಗೊಂಡ್ಬಂದು ಆಮೇಲೆ Q1 ಅನ್ನ ತಗೊಂಡು ಬನ್ನಿ. ಒಟ್ಟಾರೆ ಇವೆಲ್ಲನೂ ಒಂದು ಕಡೆ ಸೇರಿಸಲಿಕ್ಕೆ ನೀವು ಕೆಲಸ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದಂಥ ಕೆಲಸ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿಯನ್ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್? ಇಟ್ ಈಸ್ ದ ಎನರ್ಜಿ ಆರ್ ಇಟ್ ಈಸ್ ಅ ವರ್ಕ್ ಡನ್. ಯಾವ ಥರ ಬೇಕಾದ್ರೂ ಹೇಳಿ. ವರ್ಕ್ ಡನ್ ಅಂದಾಗ ಸ್ವಲ್ಪ ಸೆಂಟೆನ್ಸ್ ಚೇಂಜ್ ಆಗುತ್ತೆ, ಎನರ್ಜಿ ಅಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ. ಫಸ್ಟ್ ಎನರ್ಜಿಯನ್ನು ಬರೆದು ಬಿಡ್ತೀನಿ, ಎನರ್ಜಿ ಅಂತ ಹೇಳ್ಬಿಡ್ತೀನಿ. ಇಟ್ ಈಸ್ ಅ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಆಫ್ 2 ಚಾರ್ಜಸ್ ವೆನ್ ದೇ ಆರ್ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್. ಆಯ್ತಾ? ವರ್ಕ್ ಡನ್ ಅನ್ನೋ ಥರ ಹೇಳೋದಾದ್ರೆ ಇಟ್ ಈಸ್ ಅ ವರ್ಕ್ ಡನ್ ಇನ್ ಬ್ರಿಂಗಿಂಗ್ 2 ಚಾರ್ಜಸ್ ಟು ಎ ಡಿಸ್ಟೆನ್ಸ್ ಆಫ್ ಆರ್ ಇನ್ ಎ ಗಿವನ್ ರೀಜನ್. ಆಯ್ತಾ? ಸೊ ಎಲ್ಲೆಲ್ಲೋ ಬಿದ್ದಂಥ ಚಾರ್ಜಸ್ ಅನ್ನ ಒಂದಷ್ಟು ಹತ್ತಿರಕ್ಕೆ ತಗೊಂಡ್ಬರ್ಲಿಕ್ಕೆ, ಆರ್ ಅನ್ನೋ ಗ್ಯಾಪ್ ಅಷ್ಟು ಹತ್ತಿರಕ್ಕೆ ತಗೊಂಡ್ಬರ್ಲಿಕ್ಕೆ ಏನೇನು ಕೆಲಸ ಮಾಡಿದಿರೋ ಅದನ್ನೇ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರೆಯೋದು. ಈಗ ನೆಲದ ಮೇಲೆ ಬಿದ್ದಂಥ ಕಲ್ಲನ್ನು ನೀವು ಎತ್ಕೊಂಡು ಹೋಗಿ ಗೋಡೆ ಮೇಲೆ ಇಡ್ತೀರಾ ಅಥವಾ ಬಿಲ್ಡಿಂಗ್ ಮೇಲೆ ಇಡ್ತೀರಾ, ಅದಕ್ಕೆ ನೀವೇನು ಕೆಲಸ ಮಾಡಿರೋ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ನೋಡಿ, ಕಲ್ಲು ನೆಲದ ಮೇಲೆ ಇದ್ದಾಗ 0 ಪೊಟೆನ್ಷಿಯಲ್ ಎನರ್ಜಿ, ಗೋಡೆ ಮೇಲೆ ತಗೊಂಡೋಗಿಟ್ಟಾಗ, ಬಿಲ್ಡಿಂಗ್ ಮೇಲೆ ತಗೊಂಡೋಗಿಟ್ಟಾಗ ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬಂತು. ಹಾಗೆ ಈ ಚಾರ್ಜಸ್ ಎಲ್ಲೆಲ್ಲೋ ಬಿದ್ದಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಇಲ್ಲ. ಅವಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿದಾಗ, ಒಂದು ಪೊಸಿಷನ್ ಅನ್ನು ನೀವು ಕ್ರಿಯೇಟ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಬಂತು. ಅಂದ್ರೆ ಈ ರೀತಿಯ ಒಂದು ಸಿಸ್ಟಮ್ ಅನ್ನು ನೀವು ಅರೇಂಜ್ ಮಾಡಿದ್ದೀರಾ, ಅದಕ್ಕೆ ಮಾಡಿದಂಥ ಕೆಲಸ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಈ ಚಾರ್ಜ್ಗಳು ಹೇಳಿ ಕೇಳಿ ಒಂಥರ ಏನಂದ್ರೆ ಸಿಕ್ಕಾಬಟ್ಟೆ ಒಂದಕ್ಕೊಂದು ಆಗೋದೇ ಇಲ್ಲ. ಪಾಸಿಟಿವ್ ಕಂಡ್ರೆ ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಕಂಡ್ರೆ ನೆಗೆಟಿವ್ ಆಗಲ್ಲ. ಸೊ ಒಂದು ಪಾಸಿಟಿವ್ ಚಾರ್ಜನ ಹತ್ರ ಇನ್ನೊಂದು ಪಾಸಿಟಿವ್ ಚಾರ್ಜನ್ನು ತರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನೀವು ಕಷ್ಟಪಡಬೇಕು. ಯು ಹ್ಯಾವ್ ಟು ಸ್ಪೆಂಡ್ ಎನರ್ಜಿ. ಆಮೇಲೆ ನೀವು ಸ್ಪೆಂಡ್ ಮಾಡಿದಂಥ ಎನರ್ಜಿ ಎಲ್ಲೂ ವೇಸ್ಟ್ ಆಗಲ್ಲ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಈ ರೀತಿ ಬರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ 1 ಮಾರ್ಕಿಗೆ ಕೇಳಿದ್ರೆ ನಾನು ಏನು ಸರ್ ಬರೀಬೇಕು? ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಚಾರ್ಜಸ್? ಇಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ ಆಫ್ 2 ಚಾರ್ಜಸ್ ವೆನ್ ದೇ ಆರ್ ಸಪರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ ಇನ್ ವ್ಯಾಕ್ಯೂಮ್ ಆರ್ ಇನ್ ಎ ಗಿವನ್ ರೀಜನ್. ಇಟ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. 1
1/4 pi epsilon naught q1 q2 by r. q2 q1 ಬರೆದ್ರು ಆಯ್ತು, q1 q2 ಬರೆದ್ರು ಆಯ್ತು, ಡಿವೈಡೆಡ್ ಬೈ r ಆಯ್ತು ಅಲ್ವಾ. ಇದನ್ನು ಡಿರೈವ್ ಮಾಡಿ ಅಂತ ಕೂಡ ಕೇಳ್ತಾರೆ. ಸೊ ಇಲ್ಲಿದೆ, ಕನ್ಸಿಡರ್ ಎ ಚಾರ್ಜ್ ಆಫ್ q1 placed at a, its potential at this point is given by 1/4 pi epsilon naught q1 divided by r. Now you bring another charge from infinity to this point. Let another charge is q2. Then work done is equal to v into q. This work done only converts into energy. Therefore energy is equal to v, potential into charge q2. Now whether you bring q2 near q1 or bring q1 near q2, in both the cases energy stored is same only. I hope you got it. Okay, now let me talk little bit about this. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರಬಹುದು ಅಥವಾ ನೆಗೆಟಿವ್ ಕೂಡ ಇರಬಹುದು. ಪಾಸಿಟಿವ್ ಯಾವಾಗ ಬರುತ್ತೆ ಅಂದರೆ ಇಫ್ ಬೋತ್ ಆಫ್ ದೆಮ್ ಆರ್ ಲೈಕ್ ಚಾರ್ಜಸ್, ಅಂದರೆ ಪಾಸಿಟಿವ್ ಅಂದರೆ ಪ್ಲಸ್ ಇದ್ದಾಗ ಅಥವಾ ಮೈನಸ್ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಇಸ್ ಪಾಸಿಟಿವ್. ನೆಗೆಟಿವ್ ಯಾವಾಗ ಬರುತ್ತೆ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್, ಅಂದರೆ ಅನ್ಲೈಕ್ ಚಾರ್ಜಸ್ ಇದ್ದಾಗ. ಅರ್ಥ ಆಗ್ತಾ ಇದೆಯಾ? ಸೊ ಫಾರ್ ಸಿಸ್ಟಮ್ ಆಫ್ ಲೈಕ್ ಚಾರ್ಜಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಪಾಸಿಟಿವ್, ಸಿಸ್ಟಮ್ ಆಫ್ ಅನ್ಲೈಕ್ ಚಾರ್ಜಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ನೆಗೆಟಿವ್. ಎರಡನೇ ಪಾಯಿಂಟ್, ಇಫ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಪಾಸಿಟಿವ್ ಚಾರ್ಜಸ್ ಟೆಂಡ್ಸ್ ಟು ಮೂವ್ ಅವೇ, ಸಿಸ್ಟಮ್ ಈಸ್ ಅನ್ಸ್ಟೇಬಲ್. ಅವು ಕಷ್ಟಪಟ್ಕೊಂಡು ಅಲ್ಲಿದ್ದಾವೆ, ಬಿಟ್ಟರೆ ಸಾಕು ಓಡೋಗ್ಬಿಡ್ತವೆ ಅವು, ಅಂದರೆ ರಿಪಲ್ಸಿವ್ ಸಿಸ್ಟಮ್ ಅಂತ. ಅನ್ಲೈಕ್ ಚಾರ್ಜಸ್ ಅಲ್ಲಿ ಆ ಥರ ಇಲ್ಲ. ಲೈಕ್ ಚಾರ್ಜಸ್ ಅಲ್ಲಿ ಅಂದರೆ ಇದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಈಸ್ ಪಾಸಿಟಿವ್, ಇಟ್ ಈಸ್ ಅನ್ಸ್ಟೇಬಲ್ ಸಿಸ್ಟಮ್, ಇಟ್ ಈಸ್ ರಿಪಲ್ಸಿವ್ ಸಿಸ್ಟಮ್. ಗಾಟ್ ಇಟ್? ಸೊ ಯಾವಾಗಲೂ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇದ್ದರೆ ಆ ಚಾರ್ಜಸ್ ಕಿತ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಪಡ್ತವೆ. ಕಾನ್ವರ್ಸ್ಲಿ ಇದ ಪೊಟೆನ್ಷಿಯಲ್ ಎನರ್ಜಿ ಇಸ್ ನೆಗೆಟಿವ್, ಸಿಸ್ಟಮ್ ಈಸ್ ಸ್ಟೇಬಲ್, ಚಾರ್ಜಸ್ ವುಡ್ ಲೈಕ್ ಟು ಸ್ಟೇ ಟುಗೆದರ್. ಸೊ ನೆಗೆಟಿವ್ ಎನರ್ಜಿ ರೆಪ್ರೆಸೆಂಟ್ಸ್ ಸ್ಟೇಬಲ್ ಸಿಸ್ಟಮ್, ಅಟ್ರಾಕ್ಟಿವ್ ಸಿಸ್ಟಮ್. ಪಾಸಿಟಿವ್ ಎನರ್ಜಿ ರೆಪ್ರೆಸೆಂಟ್ಸ್ ರಿಪಲ್ಸಿವ್ ಸಿಸ್ಟಮ್, ಅನ್ಸ್ಟೇಬಲ್ ಸಿಸ್ಟಮ್. ಈಗ ನೀವು ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮ್ ಆಲ್ರೆಡಿ ಕಲ್ತಿದ್ದೀರ ಫಸ್ಟ್ PUC ಕೆಮಿಸ್ಟ್ರಿನಲ್ಲಿ, ಈಗಲೂ ಮಾಡರ್ನ್ ಫಿಸಿಕ್ಸಲ್ಲಿ ಕಲಿತಾ ಇರ್ತೀರಾ. ಅಲ್ಲಿ ನೋಡಿ ನ್ಯೂಕ್ಲಿಯಸ್ನ ಸುತ್ತ ಎಲೆಕ್ಟ್ರಾನ್, ಗೊತ್ತಾಯ್ತಾ? ಎಲೆಕ್ಟ್ರಾನ್ ಹೇಳಿ ಕೇಳಿ ನೆಗೆಟಿವ್, ಪ್ರೋಟಾನ್ ಅಥವಾ ನ್ಯೂಕ್ಲಿಯಸ್ ಪಾಸಿಟಿವ್. ಇವೆರಡರ ಮಧ್ಯೆ ಅಟ್ರಾಕ್ಷನ್ ತಾನೇ ಇರುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಡಿರೈವ್ ಮಾಡ್ತೀರಾ, ನೆನಪಿಸ್ಕೊಳ್ಳಿ, ಅಲ್ಲಿ ಮೈನಸ್ ಬರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಎಲೆಕ್ಟ್ರಾನ್ ಈಸ್ ಇನ್ ದಿ ಅಟ್ರಾಕ್ಟಿವ್ ಸಿಸ್ಟಮ್ ಅಂತ. ಎಲೆಕ್ಟ್ರಾನ್ ಇನ್ ದಿ ಆಟಮ್ ಈಸ್ ಸ್ಟೇಬಲ್. ಬೈ ಚಾನ್ಸ್ ಅದು ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಆಗದೆ ಹೋಗಿದ್ರೆ ಎಲೆಕ್ಟ್ರಾನ್ ಕಿತ್ಕೊಂಡು ಆರ್ಬಿಟಿಂದ ಹೊರಗಡೆ ಬರ್ತಾ ಇತ್ತು, ಆಟಮ್ಸ್ ಸ್ಟೇಬಲ್ ಆಗಿರ್ತಾನೆ ಇರಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದರೆ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಆಗಿರೋದು ಬಹಳ 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 ಮುಖ್ಯ. ಒಂದು ವೇಳೆ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್ ಆಗದೆ ಹೋಗಿದ್ರೆ ಆಟಮ್ಸಲ್ಲಿ, ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಮಧ್ಯೆ, ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಆಟಮ್ ಸ್ಟೇಬಲ್ ಆಗೇ ಇರ್ತಾ ಇರಲಿಲ್ಲ. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಇರುತ್ತೆ, ಆದರೆ ಆಟಮ್ಸಲ್ಲಿ ಪೊಟೆನ್ಷಿಯಲ್ ಎನರ್ಜಿ ನೆಗೆಟಿವ್. ಸೊ ನೆಗೆಟಿವ್ ಇದ್ರೆ ಅದು ಸ್ಟೇಬಲ್ ಅಂತ, ಪಾಸಿಟಿವ್ ಇದ್ರೆ ಅನ್ಸ್ಟೇಬಲ್ ಅಂತ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ನೋಡಿ. ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಹೈಯರ್ ಎನರ್ಜಿ ಅಂತ, ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಲೋಯರ್ ಎನರ್ಜಿ ಅಂತ. ಲೋಯರ್ ಎನರ್ಜಿ ಇದ್ರೆ ಸ್ಟೇಬಲ್ ಸಿಸ್ಟಮ್, ಹೈಯರ್ ಎನರ್ಜಿ ಇದ್ರೆ ಅನ್ಸ್ಟೇಬಲ್ ಸಿಸ್ಟಮ್. ನಿಮಗೊಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ನಿಮ್ಮ ಮನೆ ಹೊರಗಡೆ ನಿಂತ್ಕೊಂಡಿದ್ರೆ, ಗ್ರೌಂಡ್ ಫ್ಲೋರ್ ಅಲ್ಲಿ ಮನೆ ಇದೆ, ಮಾಡಿ ಮೇಲೆ ಒಂದು ಫ್ಲವರ್ ಪಾಟ್ ಇದೆ ಅಂತ ಇಟ್ಕೊಳ್ಳಿ, ಕೆಳಗಡೆ ಒಂದು ಫ್ಲವರ್ ಪಾಟ್ ಇದೆ, ಆಯ್ತಾ? ಮೇಲ್ಗಡೆ ಒಂದು ಪಾಟ್ ಇಟ್ಟಿದ್ದೀರಾ, ಕೆಳಗಡೆ ಒಂದು ಪಾಟ್ ಇಟ್ಟಿದ್ದೀರಾ. ಯಾವ ಪಾಟ್ ಬೀಳೋ ಚಾನ್ಸ್ ಇದೆ? ಬೈ ಚಾನ್ಸ್ ಜೋರಾಗಿ ಗಾಳಿ ಬೀಸಿದ್ರು ಅಥವಾ ಏನೋ ಆದರೆ ಯಾವ ಪಾಟ್ ಕೆಳಗಡೆ ಬೀಳೋ ಚಾನ್ಸ್ ಇದೆ? ಡೆಫಿನೆಟ್ಲಿ ಮಾಡಿ ಮೇಲಿರೋದು, ಆಯ್ತಾ? ಟೆರೇಸ್ ಮೇಲಿರೋ ಪಾಟ್ ಕೆಳಗಡೆ ಬೀಳುತ್ತೆ. ನೆಲದ ಮೇಲಿರೋದು ಇನ್ನೆಲ್ಲಿ ಬೀಳಕ್ಕೆ ಸಾಧ್ಯ? ಅದರ ಅರ್ಥ ಏನು? ನೆಲದ ಮೇಲಿರೋದು ಆಲ್ರೆಡಿ ಸ್ಟೇಬಲ್ ಆಗಿದೆ, ಬಿಕಾಸ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ 0, ಮೀನ್ಸ್ ಇಟ್ಸ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮಿನಿಮಮ್. ಅದೇ ಮಾಡಿ ಮೇಲಿರೋದು ಅನ್ಸ್ಟೇಬಲ್, ಆದರೆ ಹೈಯರ್ ಪೊಟೆನ್ಷಿಯಲ್ ಎನರ್ಜಿ ಇದೆ, ಯಾವ ಟೈಮಲ್ಲಿ ಬೇಕಾದ್ರೂ ಅದು ಕೆಳಗಡೆ ಬೀಳಬಹುದು. ಗೊತ್ತಾಗ್ತಿದೆಯಲ್ವಾ? ಅಂದ್ರೆ ಹೈಯರ್ potential energy system is unstable, lower potential energy system is stable. ಬೇಕಾದ್ರೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನು ಕೊಡ್ತೀನಿ, ನೀವು ಟ್ರೈ ಮಾಡಿ. ಮನೆಯಲ್ಲಿ ಒಂದು ಟೇಬಲ್ ಇದೆ ಅಂತ ಇಟ್ಕೊಳ್ಳಿ. ಟೇಬಲಿನ ಮೇಲೆ ಎರಡು ಕಪ್ಪುಗಳು, ಲೋಟಗಳು, ಒಂದು ಲೋಟನ ಈ ಥರ ಉಲ್ಟಾ ಇಟ್ಬಿಡಿ, ಇನ್ನೊಂದು ಲೋಟನ ಹಿಂಗೆ ಇಟ್ಬಿಡಿ, ಆಯ್ತಾ? ಬೌಲ್, ಈ ಜಾಮೂನ್ ಕಪ್ ಅಂತ ಕರೀತಾರೆ ಇದನ್ನು, ಆಯ್ತಾ? ಈ ಥರ ಎರಡು ಬೌಲ್ಗಳನ್ನು ಇಡಿ, ಫಸ್ಟ್ ಬೌಲು ಮತ್ತು ಸೆಕೆಂಡ್ ಬೌಲ್. ಫಸ್ಟ್ ಬೌಲಿನ ಮೇಲೆ ಒಂದು ಗೋಲಿನ ಇಡಿ, ಸೆಕೆಂಡ್ ಬೌಲಿನ ಒಳಗಡೆ ಇನ್ನೊಂದು ಗೋಲಿಯನ್ನು ಇಡಿ, ಆಯ್ತಾ? ಈಗ ಈ ರೆಫರೆನ್ಸ್ ಅನ್ನು ತಗೊಂಡ್ರೆ, ಟೇಬಲ್ ಟಾಪ್ ಅನ್ನ ರೆಫರೆನ್ಸ್ ತಗೊಂಡ್ರೆ, ದಿಸ್ ಈಸ್ ಅಟ್ ಹೈಯರ್ ಪೊಸಿಷನ್ ದ್ಯಾನ್ ದಿಸ್ ಒನ್, ಹೌದಲ್ವಾ? ಅಂದ್ರೆ ಇದರ ಹೈಟ್ ಜಾಸ್ತಿ ಇದೆ, ಅಂದ್ರೆ ಇದರ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಅಂತ, ಅಂದ್ರೆ ಇದರ ಪೊಟೆನ್ಷಿಯಲ್ ಎನರ್ಜಿ
ಜಾಸ್ತಿ ಅಂತ, ಇದರ ಪೊಟೆನ್ಷಿಯಲ್ ಎನರ್ಜಿ ಕಡಿಮೆ ಅಂತ, ಹೌದಲ್ವಾ? ಈಗ ಒಂದು ಕೆಲಸ ಮಾಡಿ, ಟೇಬಲನ್ನು ಸುಮ್ಮನೆ ಹಿಂಗೆ ಅಲ್ಲಾಡಿಸಿದಾಗ ಏನಾಗುತ್ತೆ? ಮಾರ್ಬಲ್ ಬೀಳುತ್ತೆ. ಯಾವ ಮಾರ್ಬಲ್ ಬೀಳುತ್ತೆ? ಎಸ್, ಯು ಆರ್ ಕರೆಕ್ಟ್. ಫಸ್ಟ್ ಮಾರ್ಬಲ್ ವಿಲ್ ಟಾಪಲ್ ಅಂದರೆ ಕೆಳಗಡೆ ಬಿದ್ದು ಹೋಗೋದು. ಫಸ್ಟ್ ಮಾರ್ಬಲ್ ಪುಕ್ ಅಂತ ಕೆಳಗಡೆ ಬಿದ್ದು ಹೋಗುತ್ತೆ. ಅದರ ಅರ್ಥ ಏನು? ಇದು ಅನ್ಸ್ಟೇಬಲ್. ಅದರ ಅರ್ಥ ಯಾವುದೇ ಎನರ್ಜಿ, ಯಾವುದೇ ಸಿಸ್ಟಮ್ ಆಗಲಿ ಹೈಯರ್ ಪೊಟೆನ್ಷಿಯಲ್ ಎನರ್ಜಿ ಬಂತು ಅಂದರೆ ಅದು ಅನ್ಸ್ಟೇಬಲ್ ಸಿಸ್ಟಮ್ ಅಂತ. ಅನ್ಸ್ಟೇಬಲ್ ಸಿಸ್ಟಮ್ ಇದ್ದಾಗ ಯಾವ ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ಸ್ಟೇಬಲ್ ಇತ್ತು ಅಂತಂದ್ರೆ ಅದು ಹಾಗೇ ಇರುತ್ತೆ, ಆಟಮ್ ತರ. ಈಗ ನೋಡಿ, 3 ಪಾಸಿಟಿವ್ ಚಾರ್ಜ್ ಅನ್ನ ತಗೋತೀನಿ. 3 ಪಾಸಿಟಿವ್ ಚಾರ್ಜಸ್ ಅನ್ನ ನಾನು ಈ ತರ ಅರೇಂಜ್ ಮಾಡ್ತೀನಿ. ಇಲ್ಲೊಂದು, ಇವೆಲ್ಲ CET ನೀಟಿಗೆ ಬರುವಂತ ಕಾನ್ಸೆಪ್ಟ್ಗಳೇನೆ. ಈ ತರ ಇಡ್ತೀನಿ. ಕಮ್ ಆನ್, ಟೆಲ್ ಮಿ ವೆದರ್ ಸಿಸ್ಟಮ್ ಈಸ್ ಸ್ಟೇಬಲ್ ಅಂದ್ರೆ ಆ ಚಾರ್ಜ್ಗಳು ಅಲ್ಲಲ್ಲೇ ಇದ್ದು ಬಿಡ್ತಾವ? ಚಾನ್ಸೇ ಇಲ್ಲ, ಅಲ್ಲಿರೋ ಚಾನ್ಸೇ ಇಲ್ಲ. ಯಾಕೆ? ಇವೆರಡರ ಮಧ್ಯೆ ರಿಪಲ್ಷನ್ ಇದೆ, ಇವೆರಡರ ಮಧ್ಯೆ ಒಂದು ಫೈನಲ್ ಆಗಿ ಇದು ಹಿಂಗೆ ಹೊರಟೋಗುತ್ತೆ. ಅದೇ ತರ ಇದು ಹಿಂಗೆ ಹೊರಟು ಹೋಗ್ತವೆ. ಅಂದ್ರೆ ನೀವು ಇಟ್ಟಿದ್ದ ಜಾಗದಲ್ಲಿ ಇರೋದೇ ಇಲ್ಲ. ಅಲ್ಲೇ ಇರಬೇಕು ಅಂತಂದ್ರೆ ನೀವು ಕಷ್ಟಪಡಬೇಕು, ಅವುಗಳನ್ನ ಹಂಗೆ ತಳ್ತಾ ಇರಬೇಕು. ಯು ಹ್ಯಾವ್ ಟು ಡೂ ದ ವರ್ಕ್. ದಟ್ ವರ್ಕ್ ಸ್ಟೋರ್ಸ್ ಇನ್ ದಿ ಸಿಸ್ಟಮ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಗಾಟ್ ಇಟ್ ಆರ್ ನಾಟ್? ಸೊ ಹೈಯರ್ ಪೊಟೆನ್ಷಿಯಲ್ ಎನರ್ಜಿ, ಪಾಸಿಟಿವ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಅನ್ಸ್ಟೇಬಲ್. ಲೋಯರ್ ಪೊಟೆನ್ಷಿಯಲ್ ಎನರ್ಜಿ, ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ ಮೀನ್ಸ್ ಸ್ಟೇಬಲ್. ಲೋಯರ್ ಪೊಟೆನ್ಷಿಯಲ್ ಎನರ್ಜಿ ಆರ್ ನೆಗೆಟಿವ್ ಪೊಟೆನ್ಷಿಯಲ್ ಎನರ್ಜಿ in the case of unlike charges, positive potential energy is in the case of like charges. Got it? No? So potential energy na ಕಂಡುಹಿಡಿಯೋದು ಹೇಗೆ ಅಂತ ತೋರಿಸ್ತೆ. ಈಗ ಇಲ್ಲಿ 3 ಚಾರ್ಜ್ಗಳ ಬಗ್ಗೆ ಮಾತಾಡಿದೆ. Now let us take 3 charges and calculate the potential energy. 2 charges ಗೆ ಇದು potential energy ಆಯಿತು. 3 charges ಇದ್ರೆ potential energy ಕಂಡುಹಿಡಿಯೋದು ಹೇಗೆ? ಇದನ್ನು ಕೇಳೋ ಚಾನ್ಸ್ ಇದೆ. ಈಗ ಸದ್ಯಕ್ಕೆ ನಾನು ಎಲ್ಲ ಪಾಸಿಟಿವ್ ತಗೊಂಡ್ಬಿಡ್ತೀನಪ್ಪ. ಸೊ Q1, ಆಮೇಲೆ ನೆಗೆಟಿವ್ ಇದ್ರೆ ಏನು ಮಾಡೋದು ಹೇಳ್ತೀನಿ. Q1 ಅಂತ ಒಂದು ಚಾರ್ಜ್ ತಗೊಂಡಿದ್ದೀನಿ. ಇದು A ಅನ್ನೋ ಪೊಸಿಷನ್, ಬಿ ಅನ್ನೋ ಪಾಯಿಂಟ್ ಹತ್ರ ಅಂದ್ರೆ ಸ್ವಲ್ಪ ದೂರದಲ್ಲಿ, ಲೆಟ್ ಮಿ ಕಾಲ್ ಇಟ್ ಆಸ್ R12. ಇನ್ನು 3 ಚಾರ್ಜ್ ಬರೋದ್ರಿಂದ, ಇನ್ನು 2 ಚಾರ್ಜ್ ಆಗಿದ್ರೆ ಬರೀ R ಅಂತ ಬರೆದು ಬಿಡ್ತಾ ಇದೆ. ಇಲ್ಲಿ ಇನ್ನೊಂದು ಚಾರ್ಜ್ ಅನ್ನ ಇಡೋದ್ರಿಂದ ನಾನು R12 ಅಂತ ಬರ್ದಿದ್ದೀನಿ. ಅಟ್ ಬಿ ಪೊಟೆನ್ಷಿಯಲ್ ಡ್ಯೂ ಟು ಫಸ್ಟ್ ಚಾರ್ಜ್ ಈಸ್ ಈಕ್ವಲ್ ಟು 1/4πε0 Q1 ಡಿವೈಡೆಡ್ ಬೈ R12. ಗೊತ್ತಾಗ್ತಾ ಇದೆಯಾ? ಎಸ್. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಚಾರ್ಜ್ ಅನ್ನ ಇಡ್ತೀನಿ. ಲೆಟ್ ಮಿ ಕಾಲ್ ಇಟ್ ಆಸ್ Q2. ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿ U1 ಎಷ್ಟಾಗಬೇಕು? ಅಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ನೌ U1 ದಟ್ ಈಸ್ ಈಕ್ವಲ್ ಟು V ಇಂಟು Q ಅಷ್ಟೇನೆ. 1/4πε0 Q1 ಯಾವ ಚಾರ್ಜ್ ಅನ್ನ ಇಟ್ಟೆ? Q2 ಇಟ್ಟೆ, ಡಿವೈಡೆಡ್ ಬೈ R12. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ಗೊತ್ತಾಯ್ತಲ್ವಾ? ಈಗ ನಾನೇನು ಮಾಡ್ತೀನಿ, ಇಲ್ಲಿ ಇನ್ನೊಂದು ಚಾರ್ಜ್ ಅನ್ನ ಇಡ್ತೀನಿ. ಸಿ ಅನ್ನೋ ಪಾಯಿಂಟ್ ಹತ್ರ ಇನ್ನೊಂದು ಚಾರ್ಜ್ ಅನ್ನ ಇಡ್ತೀನಿ. ಅದಕ್ಕೂ ಮುಂಚೆ ಸಿ ಹತ್ರ ಇಲ್ಲಿಂದ ಎಷ್ಟು ದೂರದಲ್ಲಿದೆ? ಐ ಕಾಲ್ ಇಟ್ ಆಸ್ R13. ಆಯ್ತಾ? R13. ಸಿ ಹತ್ರ ಪೊಟೆನ್ಷಿಯಲ್ ಎಷ್ಟಿದೆ ಡ್ಯೂ ಟು ಫಸ್ಟ್ ಒನ್, ಅದನ್ನ ಬರಿತೀನಿ. ದಟ್ ಈಸ್ V1 ಅಟ್ ಸಿ. ಇದು V1 ಅಟ್ ಬಿ. ಇದು ಆಯ್ತಾ? ಈಸ್ ಈಕ್ವಲ್ ಟು 1/4πε0 ರೈಟ್ ಇಂಟು ಡಿಸ್ಟೆನ್ಸ್ Q ಡಿವೈಡೆಡ್ ಬೈ Q1 ಡಿವೈಡೆಡ್ ಬೈ R13. ಕರೆಕ್ಟಾ? ಹಾಗೆ ಇದ್ರದ್ದು ಪೊಟೆನ್ಷಿಯಲ್ ಬರೆದು ಬಿಡ್ತೀನಿ. ಇದು ಎಷ್ಟು ದೂರದಲ್ಲಿದೆ? R23 ಅನ್ನೋ ದೂರದಲ್ಲಿದೆ ಅಂತ ಇಟ್ಕೊಳ್ಳೋಣ. ಇದು 13, ಇದು 12, ಇದು 23. ಹಾಗಾದ್ರೆ V ಆಫ್ 2C ಎಷ್ಟಾಗುತ್ತೆ? 1/4πε0 Q2 ಡಿವೈಡೆಡ್ ಬೈ R23. ಕರೆಕ್ಟಾ? ಆಮೇಲೆ ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ಈ ಪೊಟೆನ್ಷಿಯಲ್ ಬಂದು ಸ್ಕೇಲಾರ್ ಕ್ವಾಂಟಿಟಿ ಅಂತ. ದೇರ್ಫೋರ್ ಟೋಟಲ್ ಪೊಟೆನ್ಷಿಯಲ್ ಅಟ್ ಸಿ ಎಷ್ಟಾಗುತ್ತೆ? ಇಟ್ ಈಸ್ 1/4πε0 Q1 divided by R13 plus Q2 divided by R23. ಆಯ್ತಾ? R23 ಇದು ಪೊಟೆನ್ಷಿಯಲ್ ಆಯ್ತು. ಎಲ್ಲಿ? ಈ ಜಾಗದಲ್ಲಿ. ಈಗ ನೋಡಿ, ಮೊದಲು ಇದೊಂದೇ ಜಾಗದಲ್ಲಿ ನಾನು ಕಂಡಿಡಿದಾಗ ಇಷ್ಟು ಪೊಟೆನ್ಷಿಯಲ್ ಬಂದಿತ್ತು. ಯಾಕೆ ಅಂದರೆ ಅವಾಗ ಇನ್ನೂ Q2 ನಾನು ಇಟ್ಟಿರಲಿಲ್ಲ. ಇವಾಗ ನಾನು Q2 ಇಟ್ಟಾದ್ಮೇಲೆ ಈ ಜಾಗದಲ್ಲಿ ಪೊಟೆನ್ಷಿಯಲ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಈಗ ನಾನೇನು ಮಾಡ್ತೀನಿ, ಇಲ್ಲಿ Q3 ಅನ್ನೋ ಚಾರ್ಜ್ ಅನ್ನ ಇಡ್ತೀನಿ. ಹಾಗಾದ್ರೆ ಪೊಟೆನ್ಷಿಯಲ್ ಅದನ್ನು U2 ಅಂತ ಕರೆಯೋಣ. U2 ಬಂದು ಏನಾಗಬೇಕು? ಎಸ್, ಇಟ್ ಈಸ್ V ಇಂಟು Q. V ಅಂದರೆ VC, Q ಅಂದರೆ Q3. ದಟ್ ಈಸ್ ಈಕ್ವಲ್ ಟು 1/4πε0 Q1 divided by R13 plus Q2 divided by R23 whole thing multiplied by Q3. That is equal to 1/4πε0 Q1 Q3
divided by R13 plus 1 by 4 pi epsilon naught Q2 Q3 divided by R23. ಇದು ಯಾವುದು ಪೊಟೆನ್ಷಿಯಲ್ ಎನರ್ಜಿ? ಈ ಚಾರ್ಜನ್ನು ಇಟ್ಟಿದ್ದಕ್ಕೆ ಬಂದದ್ದು. ಬಟ್ ಆಲ್ರೆಡಿ ನಮಗೊಂದು ಪೊಟೆನ್ಷಿಯಲ್ ಎನರ್ಜಿ ಇತ್ತು ಅಲ್ವಾ? ಯಾವಾಗ ಬಂತದ್ದು ಪೊಟೆನ್ಷಿಯಲ್ ಎನರ್ಜಿ? Q2ನ ತಗೊಂಬಂದಿಟ್ಟಿದ್ದಕ್ಕೆ. ಸರ್ Q1 ಇಟ್ಟಿದ್ದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಬರಲ್ವಾ? ಬರಲ್ಲ. Q1 ಇಟ್ಟರೆ ಪೊಟೆನ್ಷಿಯಲ್ ಎನರ್ಜಿ ಬರಲ್ಲ. ಆ ಚಾರ್ಜಿನ ಫೀಲ್ಡ್ ಇಂದ ಆ ಚಾರ್ಜ್ಗೆ ಪೊಟೆನ್ಷಿಯಲ್ ಎನರ್ಜಿ ಬರೋದಿಲ್ಲ. ಚಾರ್ಜ್ ವಿಲ್ ನೆವರ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ಅ ಮೇನ್ ಲೈನ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಚಾರ್ಜ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್. ಅದರದೇ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅದು ಅನುಭವಿಸೋದಿಲ್ಲ, ಬೇರೆಯವರ ಫೀಲ್ಡ್ ಅನ್ನು ಅದು ಅನುಭವಿಸುತ್ತೆ. ಹಾಗಾಗಿ Q1 ನಿಂದ Q1 ಮೇಲೆ ಪೊಟೆನ್ಷಿಯಲ್ ಎನರ್ಜಿ ಬರಲ್ಲ. Q1 ನಿಂದ Q2 ಮೇಲೆ ಫೀಲ್ಡ್ ಇರುತ್ತೆ, ಹಾಗಾಗಿ Q1 Q2 ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. Q1 Q2 ಸೇರಿ Q3 ಮೇಲೆ ಬರುತ್ತೆ, ಅವಾಗ ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಹಾಗಾದರೆ ಟೋಟಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು? ಇಟ್ ಈಸ್ U1 ಪ್ಲಸ್ U2, ದಟ್ ಈಸ್ 1 by 4 pi epsilon naught ಇಂಟು ಕಾಮನ್ ತೆಗೆದುಬಿಡ್ತೀನಿ, ಜಾಗ ಸಾಕಾಗ್ತಾ ಇಲ್ಲ. Q1 Q2 ಡಿವೈಡೆಡ್ ಬೈ R12, ಕರೆಕ್ಟಾ? ಪ್ಲಸ್ Q1 Q3 ಡಿವೈಡೆಡ್ ಬೈ R13 ಪ್ಲಸ್ Q2 Q3 ಡಿವೈಡೆಡ್ ಬೈ R23. This is one of the important relation. So total potential energy of the system of three charges is Q1 Q2 by R12. Q1 Q2 ಮತ್ತೆ ಅವುಗಳ ಮಧ್ಯೆ ಇರೋ ಡಿಸ್ಟೆನ್ಸ್. ನೆಕ್ಸ್ಟ್ Q1 Q3 ಮತ್ತೆ ಅವುಗಳ ಮಧ್ಯೆ ಇರೋ ಡಿಸ್ಟೆನ್ಸ್. ನೆಕ್ಸ್ಟ್ Q2 Q3 ಮತ್ತೆ ಅವುಗಳ ಮಧ್ಯೆ ಇರೋ ಡಿಸ್ಟೆನ್ಸ್. ಇದು ಪೊಟೆನ್ಷಿಯಲ್ ಎನರ್ಜಿ ಡ್ಯೂ ಟು ಸಿಸ್ಟಮ್ ಆಫ್ 3 ಚಾರ್ಜಸ್. ಅರ್ಥ ಆಯ್ತಾ? ಈಗ ಇದನ್ನ ನಾನು 4 ಚಾರ್ಜ್ಗೆ ಎಕ್ಸ್ಟೆಂಡ್ ಮಾಡ್ತೀನಿ. ಯಾವ ತರ ನೋಡಿ. Look at this diagram. I take 4 charges, 1 2 3 4. Just for the sake of simplification, I arrange them in the rectangular form. ಹಿಂಗೆ ಇರಬೇಕಂತೀನಿ, ನೀವು ಹೆಂಗೆ ಬೇಕಾದ್ರೂ ಅರೇಂಜ್ ಮಾಡ್ಕೊಳ್ಳಿ. ಇದನ್ನ Q1 ಅಂತ ಕರೆಯೋಣ, Q2 Q3 Q4. ಆಯ್ತಾ? Q1 to Q2 distance is R12. This is R23, R34. ಆಯ್ತಾ? R41. ಅಷ್ಟೇನಾ ಡಿಸ್ಟೆನ್ಸ್ಗಳು? ಇಲ್ಲ ಸರ್. ನೋಡಿ ಸರ್, ಇಲ್ಲೂ ಒಂದು ಡಿಸ್ಟೆನ್ಸ್ ಇದೆ, ಇದನ್ನು ಬರೀಬೇಕು ಅಂದರೆ Q1 Q4 ಇಂಟ್ರಾಕ್ಷನ್ ಇದೆ, Q1 Q2 ಇಂಟ್ರಾಕ್ಷನ್ ಇದೆ, Q2 Q3 ಗಿದೆ, Q3 Q4 ಗಿದೆ, Q1 Q3 ಇಂಟ್ರಾಕ್ಷನ್ ಆಗಬೇಕಲ್ವಾ? ದಟ್ ಈಸ್ R13. ಸರಿನಾ? ಇನ್ಯಾವುದಾದ್ರೂ ಇಂಟ್ರಾಕ್ಷನ್ ಬಿಟ್ಟು ಹೋಗಿದೆಯಾ? Q4 Q1 ಆಯಿತು, Q4 ಜೊತೆ Q3 ಆಯಿತು, Q3 Q1 ಆಯಿತು, Q3 Q2 ಆಯಿತು. ಇದು ಬಿಟ್ಟು ಹೋಗಿದೆ ನೋಡಿ, ಈ ಇಂಟ್ರಾಕ್ಷನ್ ಬಿಟ್ಟು ಹೋಗಿದೆ. ದಟ್ ಈಸ್ R24 ಅಂತ ಬರಿಬಹುದಲ್ವಾ? ಈಗೆಲ್ಲ ಮುಗಿದೋಯ್ತು. ಈಗ ಫಾರ್ಮುಲಾ ಬರೀರಿ. U is equal to 1 by 4 pi epsilon naught. ಸ್ಟಾರ್ಟ್ ಮಾಡಿ. Q1 Q2 divided by that distance, that is R12, plus Q2 Q3 divided by our distance, that is R23, plus Q3 Q4 that divided by R34, plus Q4 Q1 divided by that distance R41, plus Q4 Q2 divided by that distance R24, plus Q1 Q3 divided by that distance, that is R13. ನೋಡಿ, ಒಟ್ಟು 6 ಟರ್ಮ್ಗಳು, 1 2 3 4 5 6 ಟರ್ಮ್ಗಳು ಬರ್ತವೆ. ಸೊ ಇನ್ ದ ಕೇಸ್ ಆಫ್ 4 ಚಾರ್ಜಸ್, ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ. ಈಗ ನೀವು ಇಲ್ಲಿ ಯಾವ್ದಾದ್ರು ನೆಗೆಟಿವ್ ಇತ್ತಾ, ಬೈ ಚಾನ್ಸ್ ಇದು ಮೈನಸ್ ಇತ್ತಾ, Q2 ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಮೈನಸ್ ಹಾಕಿ. ಬೈ ಚಾನ್ಸ್ Q4 ನೆಗೆಟಿವ್ ಇತ್ತಾ, ಎಲ್ಲೆಲ್ಲಿ Q4 ಬರುತ್ತೋ ಅಲ್ಲೆಲ್ಲ ನೆಗೆಟಿವ್ ಸೈನ್ ಅನ್ನ ಹಾಕಿ. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? ಸೊ ದಿಸ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಷನ್ in case of multiple charges. Well, I stop this video. I will come back to you with more about this particular topic. Okay, thank you very much.